ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳು ಹಾಗೂ ಕೃಷ್ಣನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶ್ರಯ ಕಾಲೋನಿಯಲ್ಲಿ ಶಾಸಕಿ ಅನ್ನಪೂರ್ಣ ತುಕಾರಾಂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಪಟ್ಟಣದ ಸಿಸಿ ರಸ್ತೆಗಳು, ಚರಂಡಿಗಳ ನಿರ್ಮಾಣ ಕಾಮಗಾರಿ ಹಾಗೂ ಚಪ್ಪರದಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ 2 ನೂತನ ಕೊಠಡಿ ನಿರ್ಮಾಣ ಸೇರಿದಂತೆ KKRDB ಹಾಗೂ ಇತರೆ ಅನುದಾನ ಸೇರಿ ಸುಮಾರು 8 ಕೋಟಿ 40 ಲಕ್ಷ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಿದರು. ಈ ವೇಳೆ ಪಟ್ಟಣದ ಮಟನ್ ಮಾರ್ಕೆಟ್ ನಿರ್ಮಾಣದ ಕಾಮಗಾರಿ ವೀಕ್ಷಿಸಿದರು. ಸ್ಥಳೀಯರು ಕಾಮಗಾರಿ ತುಂಬ ವಿಳಂಬವಾಗುತ್ತಿದೆ, ಇದರಿಂದಾಗಿ ನಮ್ಮ ವ್ಯಾಪಾರಕ್ಕೆ ತೊಂದರೆಯಾಗುತ್ತಿದೆ ಎಂದರು. ಸ್ಥಳದಲ್ಲಿಯೇ ಸಂಬಂಧಪಟ್ಟವರಿಗೆ ಕರೆ ಮಾಡಿದ ಶಾಸಕಿ ಅನ್ನಪೂರ್ಣ ತುಕಾರಾಂ ವಿಳಂಬ ಧೋರಣೆ ಬಿಟ್ಟು ಕೆಲಸ ಮಾಡುವಂತೆ ತಾಕೀತು ಮಾಡಿದರು. ಇಲ್ಲಿನ ವಿರಕ್ತ ಮಠದ ಪ್ರದೇಶದಲ್ಲಿ ಕೆಲವು ಮಹಿಳೆಯರು ತಮಗೆ ಬದುಕಿನ ಭದ್ರತೆ ಇಲ್ಲ, ದುಡಿಮೆಗೆ ದಾರಿ ಮಾಡಿಕೊಡಿ ಎಂದು ಅಳಲು ತೋಡಿಕೊಂಡರು. ಇನ್ನು ಕೆಲವರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಒದಗಿಸಿ ಎಂದು ಕೋರಿದರು. ಸಮಸ್ಯೆ ಆಲಿಸಿದ ಅವರು ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ಭರವಸೆ ನೀಡಿದರು. ಅಲ್ಲದೆ ಮಹಿಳೆಯರ ದುಡಿಮೆಗೆ ದಾರಿ ಮಾಡಿಕೊಡುವ ನಿಟ್ಟಿನಲ್ಲಿ ಸಮೀಕ್ಷೆ ನಡೆಸಿ ಯೋಜನೆ ರೂಪಿಸಲಾಗುತ್ತದೆ ಎಂದು ತಿಳಿಸಿದರು. ಸಂಡೂರು ಪಟ್ಟಣದಾದ್ಯಂತ ಎಲ್ಲ ವಾರ್ಡುಗಳಲ್ಲಿ ಸುಮಾರು 8 ಕೋಟಿ 40 ಲಕ್ಷ ಒಂದು ಕಾಮಗಾರಿಯನ್ನು ಇವತ್ತು ನಾವೆಲ್ಲರೂ ಎಲ್ಲ ನಮ್ಮ ಸದಸ್ಯರು ಎಲ್ಲರೂ ಸೇರಿ ಚಾಲನೆ ಕೊಟ್ಟಿದ್ದೀವಿ. ಸಾಕಷ್ಟು ರಸ್ತೆಗಳು, ಆಮೇಲೆ ಕುಡಿಯೋ ನೀರಿನ ಒಂದು ಸೌಲಭ್ಯವನ್ನು ಕೂಡ ನಾವು ಮಾಡೋದಕ್ಕೆ ಇಲ್ಲಿ ತುಂಬ ಶ್ರಮಿಸ್ತಾ ಇದ್ವಿ. ನನ್ನ ಜೊತೆಗೆ ನಮ್ಮ ಮುನ್ಸಿಪಾಲ್ಟಿಯ ಎಲ್ಲ ನಮ್ಮ ಸದಸ್ಯರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಮಾಡ್ತಾಯಿದ್ದಾರೆ. ಆದರೂ ಕೂಡ ಸಾಕಷ್ಟು ಕಡೆ ನನಗೆ ಹೆಣ್ಮಕ್ಳಿಂದ ಈ ಕುಡಿಯೋ ನೀರಿನ ಸಮಸ್ಯೆಗಳ ಬಗ್ಗೆ ದೂರುಗಳು ಬರ್ತಾನೆ ಇರ್ತವೆ. ಅತಿ ಶೀಘ್ರದಲ್ಲಿ ನಾವು ಆ ಕುಡಿಯೋ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಶಾಶ್ವತವಾಗಿ ಬಗೆಹರಿಸ್ತಕ್ಕಂಥ ಒಂದು ಭರವಸೆಯನ್ನು ನಾನು ಎಲ್ಲರಿಗೂ ಕೊಡ್ತಾ ಇದ್ದೀನಿ. ಅತಿ ನಮ್ಮ ಸಿಬ್ಬಂದಿ ಮತ್ತು ನಾವೆಲ್ಲರೂ ಅದಕ್ಕೋಸ್ಕರ ತುಂಬ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಯಾರು ಆತಂಕ ಪಡಬೇಕಾಗಿಲ್ಲ, ಯಾಕಂದರೆ ಸುಮಾರು ವರ್ಷಗಳಿಂದ ಕೂಡ ಈ ಸಮಸ್ಯೆ ಇದೆ. ಹಳೆಯ ಪೈಪ್ ಲೈನ್ಗಳು ಎಲ್ಲ ಕೆಟ್ಟು ದುರಸ್ತಿಗೆ ಬಂದಿರೋದ್ರಿಂದ ಈ ಸಮಸ್ಯೆ ಪದೇ ಪದೇ ನಮ್ಮಲ್ಲಿ ಇಲ್ಲಿ ಉಲ್ಬಣ ಆಗ್ತಾ ಇದೆ. ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾನು ಸಾಕಷ್ಟು ಬಾರಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಕೂಡ ಮನವಿ ಮಾಡಿಕೊಂಡಿದ್ದೀನಿ. ಅವರು ಕೂಡ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆಯನ್ನು ಮಾಡಿ ಈ ಒಂದು ನೀರಿನ ಪೂರೈಕೆ, ಕುಡಿಯೋ ನೀರಿನ ಪೂರೈಕೆಯ ಒಂದು ವ್ಯತ್ಯಯವನ್ನು ಆದಷ್ಟು ಬೇಗ ಇದನ್ನು ನಾವು ಪರಿಹರಿಸ್ಕೊಡ್ತೀವಿ ಅಂತೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಲವು ದಿನಗಳಲ್ಲಿ ಈ ಸಮಸ್ಯೆ ನಾವು ಶಾಶ್ವತವಾಗಿ ಬಗೆಹರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾನು ಸಂಡೂರಿನ ಎಲ್ಲ ಜನರು ನಮಗೆ ಸಹಕಾರವನ್ನು ನೀಡಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಮಾಡಿದಂಥ ಈ ಅಭಿವೃದ್ಧಿ ಕೆಲಸಗಳು ಕೂಡ ಎಲ್ಲರೂ ತಮ್ಮದೇ ಸ್ವಂತ ಇದು ಕೆಲಸ ಅಂತ ತಿಳ್ಕೊಂಡು ಎಲ್ಲರೂ ಇದರಲ್ಲಿ ಶ್ರಮವಹಿಸಿ, ಆಮೇಲೆ ಇದರ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಕೂಡ ಅವರು ಆಸಕ್ತಿ ವಹಿಸಿ ಇದನ್ನು ತಮ್ಮದೇ ಮನೆ ಕೆಲಸ ಅಂತೇಳಿ ಅಂತಕ್ಕಂಥ ನಿಟ್ಟಿನಲ್ಲಿ ಇದನ್ನು ತಾವು ಸದುಪಯೋಗ ಮಾಡ್ಕೊಂಡು ತಮ್ಮ ಒಂದು ಗ್ರಾಮ ಓಣಿಯ ಅಥವಾ ಈ ರಸ್ತೆಯ ಒಂದು ಅಭಿವೃದ್ಧಿ ಕೆಲಸಕ್ಕೆ ಎಲ್ಲರೂ ಸಹಕಾರ ನೀಡಬೇಕಂತ ನಾನು ಈ ಮೂಲಕ ಕೇಳ್ತೀನಿ. ಮೇಡಮ್, ಮಟನ್ ಮಾರ್ಕೆಟ್ ಸಮಸ್ಯೆ ಬಗ್ಗೆ ಮಟನ್ ಮಾರ್ಕೆಟ್ ಸಮಸ್ಯೆ ಅದು ಕೆಲವೊಂದು ಕಾರಣಾಂತರಗಳಿಂದ ಅದು ಮೊದಲು 7 ರೂಮ್ಗಳನ್ನು ಮಾಡಿಕೊಡ್ಬೇಕಂತಿತ್ತು. ಆಮೇಲೆ ಅವ್ರ ಬೇಡಿಕೆ ಮೇರೆಗೆ ಅದು 10 ರೂಮ್ಗಳಿಗೆ ಪರಿವರ್ತನೆ ಆಗಿದೆ. ಅದು ಸ್ವಲ್ಪ ವಿಳಂಬ ಆಗಿದೆ. ಇನ್ನು ಮುಂದಿನ ವಾರ ಅಥವಾ ಇನ್ನು 15 ದಿನಗಳಲ್ಲಿ ಅದನ್ನು ಬೇಗ ಪ್ರಾರಂಭ ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್, ಉಪಾಧ್ಯಕ್ಷೆ ಲತಾ ಉಜ್ಜಪ್ಪ, ಪುರಸಭೆ ಸದಸ್ಯರುಗಳಾದ ಅಕ್ಷರ ಪಂಪಣ್ಣ, ವಣಿಕೆರೆ ಸುರೇಶ್, LH ಶಿವಕುಮಾರ್, ಅಬ್ದುಲ್ ಮುನಾಫ್, ಅಶೋಕ್ ನಂದಿಹಳ್ಳಿ, ಹನುಮೇಶ್, ಮುಖಂಡರಾದ P ಜಯರಾಮ್, ಕುರುಬರ್ ಸತ್ಯಪ್ಪ, ಆಶಲತಾ ಸೋಮಪ್ಪ, ದಾದಾಪೀರ HM, ಧರ್ಮಾಪುರ ವೆಂಕಟೇಶ್, ಶೈಲಜಾ ನಿಕ್ಕಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಸಂಡೂರು ಟಿವಿಯಲ್ಲಿ ಪ್ರಸಾರವಾಗುವ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಲು ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ.